भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम सर ಈ ಕಡೆ ನೋಡಿ जय 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 भीम जय भीम जय भीम ಶುರು ಮಾಡಿ ಪ್ರಾರಂಭ ಮಾಡೋಣ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತೆ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಧರ್ಮ ಮತ್ತು ಉಪಾಸನೆಯ ಎಲ್ಲರಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ವಿಧಿಸಿಕೊಂಡಿದ್ದೇವೆ. ನಾವು ಇವತ್ತು ಯಾಕೆ ಈ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಸೇರಿದೀವಿ ಅಂತ ಎಷ್ಟೊಂದು ಮಂದಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಕಾಂಗ್ರೆಸ್ ಹಟಾವೋ ಅಂತ ಹೇಳ್ತಾ ಇದ್ದಾರೆ, ದಲಿತ್ ಬಚಾವೋ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದಾಗ ಕಳೆದ 1.5 ವರ್ಷದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವ ಬಂಧುಗಳೇ, ಮೊದಲಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ವಂದಿಸುತ್ತಾ ಒಂದು ಜೈಕಾಲಿ ಕೂಡ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ದಲಿತ ಬಚಾವೋ ದಲಿತ ಬಚಾವೋ ದಲಿತ ಬಚಾವೋ ಈ ದಿನ ಕರ್ನಾಟಕ ಅಹಿಂದ ಸಂಘಟನಾ ಒಕ್ಕೂಟ ವತಿಯಿಂದ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ 1,500 ಜನ ನಾವು ಬಲವನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ರಿ. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ, ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು, ಮುಸಲ್ಮಾನರಿರ್ಬೋದು, ನಾವು ದಲಿತ ಸಮುದಾಯ 40%, ಮುಸ್ಲಿಂ ಸಮುದಾಯ 30%, ಎಲ್ಲರೂ ಓಟ್ ಹಾಕಿ ಇವತ್ತು ಸರ್ಕಾರವನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮ್ಗೆ ಅನ್ಯಾಯ, ಅಕ್ರಮ, ದೌರ್ಜನ್ಯ, ದಬ್ಬಾಳಿಕೆಗಳು ನಿರಂತರವಾಗಿ ಬರ್ತಾನೆ ಇದೆ. ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಖಂಡಿಸ್ತಾ ಇದ್ರಿ. ಏನಿವತ್ತು ರಾಜ್ಯ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸಿದ್ದರಾಮಯ್ಯ ಮಾಡ್ತಕ್ಕಂಥ ನೀಚ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ದಲಿತರಿಗೆ ಅನ್ಯಾಯ ಮಾಡ್ತಾವ್ರೆ. ಈ ಅನ್ಯಾಯವನ್ನು ಖಂಡಿಸ್ತಾ ನಾವು ಅಂಬೇಡ್ಕರ್ ಯುವ ಸಂಘ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಎಚ್ಚೆತ್ತುಕೊಂಡೇ ನಾವು ಉಗ್ರ ಒಂದು ಭಾರಿ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಮಾಡಬಹುದು ಸಂದರ್ಭ ಬರುತ್ತೆ.